ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು ಧರ್ಮತಂದೆ ಅಪ್ಪ ಬಸವೇಶ್ವರರನ್ನು ಹಾಗೂ ನಮ್ಮ ಭಾಗದ ನಡೆದಾಡುವ ದೇವರು ಹಾಗೂ ಪವಾಡ ಪುರುಷ ಶ್ರೀ ಮುಳವಾಳೇಶ್ವರರ ಎಲ್ಲ ಹನುಮಂತಲ್ಲಿ ಸ್ಮರಿಸುತ್ತಾ, ಈ ಮುಳವಾಳೇಶ್ವರ ಮಠದಲ್ಲಿ 2005-6ನೇ ಸಾಲಿನ SSLC ವಿದ್ಯಾರ್ಥಿಗಳು ಹಾಗೂ ನಮ್ಮ ಗ್ರಾಮದ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಇದನ್ನು ಗುರುವಂದನ ಕಾರ್ಯಕ್ರಮ ಹಾಗೂ ಸುಮೇಶಮ್ಮರ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ SR ಪಾಟೀಲ್ ಅವರೇ, ಸ್ವಾಮಿಗಳು ಬರಬೇಕಾಗಿತ್ತು, ಯಾವುದೋ ಒಂದು ಅನಾನುಕೂಲ ಬಂದಿಲ್ಲ. ಅವರನ್ನು ಈ ಸಮಯದಲ್ಲಿ ಸ್ಮರಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾದಂಥ ಗುರುಮಾತೆಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ಗುರುವೃಂದವೇ ಹಾಗೂ 2005-6ರ ವಿದ್ಯಾರ್ಥಿಗಳು, ಈ ತಾವೆಲ್ಲರೂ ಪೋಷಕರು, ಎಲ್ಲರೂ ಹಿರಿಯರಿಗೆ ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಈಗಾಗಲೇ ನಾ ಮಾತನಾಡೋರು ಎಲ್ಲ ಹೇಳಿಬಿಟ್ಟೇರಿ, ತಮ್ಮ ಮನಸ್ಸಿಗೆ ಹೇಳಿದಿರಿ, ಶಿಕ್ಷಕರು ಎಲ್ಲರೂ ಹೇಳಿದ್ದಾರೆ. ಒಂದು ಮಾತು ಹೇಳ್ತೇನೆ, ನೀವು ಕಲ್ತದ್ದು ಸಾರ್ಥಕತೆ, ಅವರು ಕಲಿಸಿದ್ದು ಸಾರ್ಥಕ. ಅವರು ಬಿಟ್ಟೊಳಗೆ ನಾವು ನೌಕರಿ ಮಾಡಿದ್ದು ಒಂದು ಅರ್ಥ ತಲೆಯಾಗಿತ್ತು ಅವ್ರಿಗೆ. ಹಿಂಗೆ ಕಾರ್ಯಕ್ರಮ ಆಕತ್ತೆ ಅನ್ನೋದು ಅವ್ರು ತಲೆಯಾಗಿರಂಗಿಲ್ಲ. ಅದು ನೆನೆಸ್ಕೊಟ್ಟಿಲ್ಲ ನೀವು. ನಿಜವಾದ ನೀವೆಲ್ಲ ಸಂಸ್ಕಾರ ಹೇಳಿಲ್ಲ ಅವರ ಟೀಚರ್, ನೀವು ಸಂಸ್ಕಾರದಲ್ಲಿ ಹಿಂಗೆ ಮಾಡಬೇಕಂತಿದ್ದೆ ಆಗೋದಿಲ್ಲ. ಶ್ರೀಮಂತಿಕೆ ಬಂದಾಗ, ಅಧಿಕಾರ ಬಂದಾಗ ಯಾರೂ ನೆನಪಕ್ಕಿರೋದಿಲ್ಲ. ನಿಮ್ದೆಲ್ಲ ಎಂಥ ಸಂಬಂಧ ಅಂದರೆ ಇದು ಭಕ್ತಿ ಸಂಬಂಧ, ರಕ್ತ ಸಂಬಂಧ ಕೆಡತತಿ. ಆಸ್ತಿಗಾಗಿ, ಅಧಿಕಾರಕ್ಕಾಗಿ ಭಕ್ತಿ ಸಂಬಂಧ ಸಾಯಿ ಮಠ ಕೇಳೋದಿಲ್ಲ. ನಿಮ್ಗೆ ಯಾಕೆ ಅವ್ರು ಇನ್ನು 20 ವರ್ಷ ನಿಮ್ಮ ಹೃದಯದಾಗ ಅವ್ರ ಹೃದಯದಾಗ ವಿದ್ಯಾರ್ಥಿಗಳು, ಯಾಕಂದ್ರೆ ನೀವು ಅವ್ರು ಹಂಗೆ ಗೌರವ ಮಾಡಿಬಿಟ್ಟೇವೆ. ಆ ದಿಶೆಯೊಳಗೆ ಈ ಕಾರ್ಯಕ್ರಮ ಮಾಡಿರಲ್ಲ, ಅವ್ರು ಒಳ್ಳೆಯ ಕಾರ್ಯಕ್ರಮ ಇದೆ. ಒಂದು 2 ಮಾತು ಅನಿಸ್ಬೇಕಂದ್ರೆ, ಜೀವನದಲ್ಲಿ ನಾವು 3 ಮಂದಿ ವ್ಯಕ್ತಿಗಳಿಗೆ ಎಂದೂ ಮರಿಬಾರ್ದು. ಮೊದಲಿದ್ದು ತಾಯಿ, 2ನೇದು ತಂದೆ, 3ನೇದು ಗುರು. ತಾಯಿನಂಗೆ ಯಾವ ಜನ್ಮಾಂತರ ನಾವು ಸೇವೆ ಮಾಡಿರ್ಬೇಕು. ಯಾಕಂದ್ರೆ ಒಂದು 100 ಮಂದಿ ದೇವತೆಗಳ ಜೊತೆಗೆ ನಿಮ್ಮ ಹೌದಾವ. ನೀವು ಸಣ್ಣ ಮಕ್ಕಳಿದ್ದಾಗ ಏನೋ ಆಟಕ್ಕೆ ಹೋಗಿ ಬಿದ್ದ ಕಟ್ಟಿಸ್ತಂದ್ರೆ ಆ 100 ಮಂದಿ ದೇವತೆಗಳು ನಿಮ್ಮ ತೆಗೆ ಬರೋದಿಲ್ಲ. ನೀವು ಹಾಡೋದು ನಿಮ್ಮನ್ನು ಪಾಲನಾ ಪೋಷಣೆ ಮಾಡಿ ಶಿಸ್ತ ಅಗ್ರಿ ಹಾಕಿ ಶಾಲೆ ಕಲಿಸಿದಾಗ ಶಿಕ್ಷಕರು ನಿಮ್ಮನ್ನು ಎತ್ಕೋತಾರು, ಮುದ್ದಾಡ್ತಾರೋ, ಕಲಿಸ್ತಾರೆ. ಆ ತ್ರಾಸಲ್ಲ ನೀವು ತಾಯಿದರಾಗಿರಿ, ನಿಮಗೂ ಅದ್ರ ತ್ರಾಸ ಐತಿ. ನಿಮ್ಮನ್ನು ಬೆಳೆಸೋದು ನಿಮ್ಮ ಮಗುಗಳಿಗೆ ಅವ್ರಿಗೂ ತ್ರಾಸಾಗಿ. ಮತ್ತು ತಾಯಿ ಅಂದ್ರೆ ಹಂಗೈತೆ. ಅದು ಈ ಭೂಮಿಗೆ ಹೆಸರು ಕೊಟ್ಟದ್ದು ತಾಯಿ ಅಂತ ಕೊಟ್ಟಾರೆ, ತಂದೆ ಕೊಟ್ಟಲ್ಲ. ನಂತರ ತಂದೆ ಕೊಟ್ಟಾರೆ. ತಂದೆ ಕಷ್ಟ ಕಾಲದೊಳಗೆ ನಿಮ್ಗೆ ಏನೋ ಯಾವುದೇ ತೊಂದರೆ ಇರ್ಬೋದು, ಆರೋಗ್ಯ ಕೆಟ್ಟಾಗತಿ, ಮನೆಯಾಗಿ ಏನೋ ಆರ್ಥಿಕವಾಗಿ ತೊಂದರೆ ಆದಾಗತಿ, ಅವು ಏನೋ ವ್ಯವಸ್ಥೆ ಮಾಡಿ ನಿಮ್ಮನ್ನು ಪಾಲನಾ ಪೋಷಣೆ ಮಾಡಿರ್ತಾರೆ. ಸರಿ, ಮೊದಲು ನಿಮ್ಮನ್ನು ಎತ್ತಿ ಮುದ್ದಾಡಿ ಸ್ವಚ್ಛದಿಂದ ಆಗಿ ಶಾಲೆ ಕಳ್ಸೋಕ್ಕೆ ತಾಯಿ ಅವ್ರು ಬರೀಬಾರ್ದು. ಆದರೂ ಈಗಿನ ಬಿಟ್ಟದ್ದು ಇದೇಗಂದ್ರೆ ಸಂಸ್ಕಾರ ಇದಕ್ಕೆ ನಮ್ಮ ಭಾರತದೊಳಗೆ ಸುಮಾರು 6,000 ವೃದ್ಧಾಶ್ರಮಗಳಾಗ್ಯಾವ. ಎಷ್ಟಾಗ್ಯಾವು? ಅವರಲ್ಲಿದ್ದವ್ರು ಎಲ್ಲರೂ ಪಾಲಕರ ಅಂದ್ರೆ ಅವ್ರ ಮಕ್ಕಳು ಇರಲೇ ಅಮೇರಿಕಾ, ಇಂಗ್ಲೆಂಡ್ ತಿಳ್ಕೊಂಡ್ತಾರೆ, ದುಡ್ಡು ಕೊಟ್ಟು ಕಳಿಸ್ತಾರೆ. ಎಲ್ಲಿಗೆ? ಆಶ್ರಯ. ಜಾಯ್ನ್ ಮಾಡೋರು ಯಾರು? ಆಶ್ರಯದವ್ರು. ಇವ್ರನ್ನ ಹಡದು ಜಾಯ್ನ್ ಮಾಡೋರು ಯಾರು? ಆಶ್ರಯದಾಗಿದ್ದವ್ರು. ಇವ್ರಿಗೆ ಕಲ್ತಾ ಇಲ್ಲ, ಸಂಸ್ಕಾರ ಇಲ್ಲ. ಸಿಟಾಕ ಏನಿಲ್ಲ, ಸಿಟಾಗ ಧಾರಾವಾಹಿ ನೋಡಿ ನಗ್ ಬಿಟ್ಬಿಡ್ತಾರೆ. ಇಲ್ಲಿ ಅನುಭವಬೇಕು. ನಿಮ್ಗೆ ತೊಂದರೆ ಆದಾಗ ಬಾಜುಕ್ನವ್ರು ನಿಮ್ಗೆ ಎದ್ಕೊಂಡಿರ್ತಾರೆ, ಆಶಿರ್ತಾರೆ. ಈ ನಾವು ಸಲ ಗೆಲುವು ಹಂಗೆ ಇರ್ತಾರೆ. ನಮ್ಮ ಮುಂಜಾನೆ ಒಂದು ಊಟ ಕಟ್ಟಿದ್ರೆ ಸಾಕು, 5 ವರ್ಷ ನಮ್ಗೆ ಏನಿಲ್ಲ. ಗುರುಗಳು ಸಾಯಂಕಾಲ ವಸ್ತಿ ಬಸ್ ಬರ್ತಿತ್ತು, ಮುಂಜಾನೆ ಹೋಗಿರ್ತಾರೆ. ಅಕಸ್ಮಾತ್ 1 ವಾರ ಆಕೆ ಆರೋಗ್ಯ ತೊಂದರೆ ಆಗಿ ಊಟ ಕಟ್ಟಿದ್ರೆ ನಮ್ಗೆ ಸಾಕ್ತಾರೆ. ಸಂತ್ಯಾಗ ಕಟ್ಟದಾಗ ರೊಕ್ಕ ಕೊಡಬಹುದು, ಇಸ್ಕೋಬೋದು. ಇದು ನಾವು ಊಟ ಕಟ್ಟಬೇಕಲ್ಲ. ಹಂಗೆ ನಾವು ಬಿಡಲ್ಲ. ನಮ್ಮಲ್ಲಿ ಏನು ಈ ನಮ್ಮ ಹೈಸ್ಕೂಲು ಊಟಕ್ಕಿಂತ ಮೊದಲು ಏನು ಕತ್ತಲ್ಲ, ಎಲ್ಲರೂ ಬೆಳವಡಿ ಬಯಲು ಹುಲ್ದಾಗ ಊಟ ಓದ್ಕತ್ತವ್ರನ್ನ. ಅದಕ್ಕೆ ಯಾರ ಕಾರಣ? ತಾಯಿ. ತಂದೆ ಸಹಕಾರ ಕೊಟ್ಟಿರ್ಬೇಕು. ಅಡುಗೆ ಮಾಡಿ ಕಟ್ಟವ್ರು ಯಾರು? ತಾಯಿ. ಆ ತಾಯಿ ಋಣ ಎಂದೂ ಮರಿಬೇಕಿದ್ರೆ ಮರಿನೂ ಬಾರ್ದು. ಅದಕ್ಕೆ ಅರಿದೊಡ್ಡಿ ಶರಣ, ಮರೆದೊಡ್ಡಿ ಮಾಡ. ಮೊದಲು ನಾವು ಅರಿಬೇಕಾಯ್ತು ನಾವು ಯಾರು ಅನ್ನೋದು. ಅವನ್ನೆಲ್ಲ ಮನಸ್ಸಿಟ್ಟು ಓದಿ ಹೇಳಕ್ಕಿದ್ದಾರೆ. ನಾವು ಮಾನವೀಯತೆ ಏನಾದರೂ ಆಗು, ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ಶಿಕ್ಷಕ ಆಗು, ಪ್ರಿನ್ಸಿಪಾಲ್ ಆಗು, ವಿಜ್ಞಾನಿ ಆಗು, ಹೇಗಿರಲ್ಲ ಮಿನಿಸ್ಟರ್ ಆಗಿ, ಮೊದಲು ಏನಾಗಬೇಕು? ಮಾಡವ. ಆ ದಿಶೆಯೊಳಗೆ ತಾವೆಲ್ಲರೂ ಏನು ಈ ಕಾರ್ಯಕ್ರಮ ಕೊಟ್ಟಿರಲಿಲ್ಲ, ಭಾಳ ಕಷ್ಟ ಕಾರ್ಯಕ್ರಮ ಇದೆ. ಇದನ್ನು ನಿಮ್ಮ ಮಕ್ಕಳಿಗೆ ಹೇಳ ಸಂಸ್ಕಾರ ತಂದೆಗಿಂತ ತಾಯಿ ಸಂಸ್ಕಾರ ಮಾಡ್ತಾರೆ. ಮತ್ತು ಗುರುವಿನ ಪರಿಸ್ಥಿತಿ ಹಂಗೆ. ಗುರು ಇದ್ದಾವೆ ಹೇಳಲ್ಲ ಅವ್ರಿಗೆ. ನಮ್ಮ ಹಾಡ್ದವ್ರು ನಮ್ಗೆ ಎಷ್ಟರ ಮಟ್ಟಿಗೆ ನಮ್ಮನ್ನು ಸ್ಮರಿಸ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಆಸ್ತಿ ತಿಂತಾರಲ್ಲ ಅವ್ರು. ನೀವು ಆಸ್ತಿ ತಿಂದಿಲ್ಲ,
ಅವ್ರ 4 ಅಕ್ಷರ ಕಲಿತೆ ನೀವು ಅವ್ರನ್ನ ಮರೆಯೋದಿಲ್ಲ. ಅದಕ್ಕೆ ನಾವು ಹೇಳೋ ನಮ್ಮ ವಿದ್ಯಾರ್ಥಿಗಳು ನಾನು ನಿಮ್ಗೆ ಕರೆಕ್ಟ್ ಅದ. ಈಗ ಅವ್ರಿಗೆ ಎಷ್ಟು ಖುಷಿ ಆಗೈತೆ ಅಂದ್ರೆ ತಮ್ಮ ಮನ್ಯಾಗ ನಮ್ಮ ಮಕ್ಕಳು ಮದುವೆ ನೌಕರಿ ಸಿಕ್ಕಿದ್ದು ಹೆಚ್ಚು ಖುಷಿ ಆಗೈತೆ. ಯಾಕಂದ್ರೆ 20 ವರ್ಷದ ನಂತರ ಅವ್ರನ್ನ ನೆನಪು ಮಾಡಿದ್ರಿ ನೀವು. ಭಾಳ ವರ್ಷ ಹೋಗಿಲ್ಲ, ಅವ್ರು 10 ವರ್ಷ ಹೋಗಿಲ್ಲ, ಹೋಗಿ ಸತಿ ಅವ್ರಿಗೆ 20 ವರ್ಷ ಆದ್ಮೇಲೆ ನೆನಪು ಮಾಡಿ. ಸಣ್ಣ 20 ವರ್ಷ ಗ್ಯಾಪ್ ಸಣ್ಣ ಗ್ಯಾಪ್ ಅಲ್ಲದ. 20 ವರ್ಷ ನಮ್ಮ ಊರಾಗ ಏನಾಗಿತ್ತು ಜೋರಬಲ್ಲ, ಕೆಟ್ಟವಾಗಿದ್ದಾವು ಸುಲೋಣವಾಗಿದ್ದಾವೆ. ಆದರೂ ಕೆಟ್ಟ ಚಲೋ ಎಲ್ಲ ಮರೆತು ಏನು 2006 ಬ್ಯಾಚ್ ಇಲ್ಲ. ಬ್ಯಾಚ್ ಬೆಸ್ಟ್ ಬ್ಯಾಚ್ ಹುಡುಗರು ಭಾಳ ಅದಾವು, ಎಲ್ಲ ಸಂಸ್ಕಾರ ನೀವು ಹಾಕಿದಂಥ ಹಾಗೆ ಏನು ನಮ್ಮ ಊರಾಗ ಅದಾರಲ್ಲ ಏನು ಮಾಡಿರ್ತೀರ ನೀವೆಲ್ಲ ಇವತ್ತು ನೋಡಿ ದಾಮೋದರ ಜಾತ್ರೆ ಬಂದಿರಿ ಎಲ್ಲ ನಾವು ಕಳ್ಸಕ್ಕೆ ತೋರಿಸ್ ನಮಗೆ ಇನ್ನು ಯಾವ್ದು ಮನೆ ಮಾಡೋರು ಹೇಳಿಲ್ಲ. ಪಾಪ ಇಷ್ಟು ಇವತ್ತು ಅವ್ರು ಡ್ಯೂಟಿ ರವಿವಾರಗಳು ಅವ್ರು ಡ್ಯೂಟಿ ಹಾಕಿದ್ರೆ ನಮ್ಮ ಬಿ ಆಫೀಸ್ ಸರ್ ಮೇಡಮ್ ನೀವು ಬರಬೇಕ್ರಿ ಬಂದು ನಿಮ್ಮ ಹುಡುಗರು ತೂದಲ್ಲ ಮತ್ತು ಆ ಹುಡುಗರು ನಿಮ್ಗೆ ಬಂದ್ಬಿಟ್ಟಾಗ ನಿಮ್ಗೆಲ್ಲ ಕೊಡ್ತೈತೆ ಅವ್ರಿಗೆ ಅದು ಮತ್ತೆ ತಪ್ಸಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಅವ್ರು ರಿಕ್ವೆಸ್ಟ್ ಮಾಡ್ಕೊರಿ. ಎಲ್ಲಿ ಅವ್ರು ರಿಕ್ವೆಸ್ಟ್ ಮಾಡಿದ್ದೆ ಹೋಗಿ ಬಂದಾರ ಸೇರಿ ಬಂದಾರ ಅವ್ರ ಜೊತೆ ಎಲ್ಲರೂ ಬಂದರು. ಎಲ್ಲರೂ ತಮ್ಮ ಜ್ಞಾನವನ್ನು ತಮ್ಮ ದಾರಿ ಹೇಳ್ತಾರಲ್ಲ ಅದು ಸದುಪಯೋಗ ಆಗಲಿ. ನಿಮ್ಮ ಮಕ್ಕಳಿಗೆ ಅವ್ರ ದಾರಿಯಲ್ಲ ಜ್ಞಾನವನ್ನು ನೀವು ಅವರಿಗೆ ನಿಮ್ಮ ಮಕ್ಕಳಿಗೆ ಗಂಡ ಇರಲಿ ಹೆಣ್ಣೆ ಇರಲಿ ವಿದ್ಯಾಭ್ಯಾಸ ಕೊಡ್ತೀವಿ. ಯಾಕಂದ್ರೆ ಸಂಸ್ಕಾರ ಇಲ್ಲ ಮಕ್ಕಳು ದೇಶ ಹಾಳು ಮಾಡ್ತಾವೆ. ಮಾತಾಡೋದು ಬೇಡ, ನಾವು ಉದಾಹರಣೆ ಕೊಡಬೇಡ. ಈಗ ಅರ್ಧಕ್ಕಿಂತ ಹೆಚ್ಚು ಮಕ್ಕಳು ಹಾಳಾಗಿ ಹೋಗಾರ ಭಾಳ ಮಕ್ಕಳು ಇವಾಗ ಶಿಕ್ಷಕರು ಏನು ಮಾಡ್ಬೇಕು? ಶಿಕ್ಷಕರು ಕಲಿಸ್ತಾವೆ ಮನ್ಯಾಗ ಅನ್ನ ಊಟ ಕೊಟ್ಟು ಕಲಿಸ್ತಾವೆ. ಶಿಕ್ಷಕರು ಏನಿಲ್ಲ ಮಕ್ಕಳು ಗುರುಗಳು ಸಿಟ್ಟಿಗೆ ಥರ ಹುಡುಗಿ ಉಳ್ಳಪ್ಪ ಏನು ಮಾಡ್ತಾರೆ ಬಡಿಬೇಕು ಬೇಡ ಪರಿಸ್ಥಿತಿ. ಅವರು ಬಿಟ್ರೆ ಕರ್ತವ್ಯ ಚುಟ್ಟಿ ಹಾಕೈತಿ. ನಿರ್ಲಕ್ಷ್ಯ ಮಾಡಿದ್ರೆ ಮತ್ತು ಶಿಕ್ಷಕಕ್ಕೆ ಆ ಹುಡುಗಿ ಮ್ಯಾಗ ಅನ್ಯಾಯ ಮಾಡಿ ಹಾಕೈತಿ. ಆದರೂ ಅವ್ರು ಏನು ಮಾಡ್ಯಾರ ಹುಡುಗಿನ ಏನೋ ವ್ಯವಸ್ಥೆ ಮಾಡಿ ಹುಡುಗಿ ಬಂದ ತಾಲಿ ಬರಲ್ಲ ಅಂತ ಮತ್ತು ಅಂಥವ್ರು ತಿದ್ದನ್ನ ಇವ್ರಿಗೆ ಆಗಲಿ ತಮ್ಮ ಜೀವನ ಸಾರ್ಥಕತೆ ಬಂದು ಶಣಾರದವ್ರು ಇರೇ ಇರಲ್ಲ. ಅವರು ಮನೆ ಟೀಚರ್ ಮುಂದೆ ಕುಂತಾಗ ಶಣಾರವರು ಹಿಂದೆ ಕುಂತಾಗ ಶಣಾರ ಅವರು ಅದಾರ. ನಿಮ್ಮ ಮಗದಾಗ ಎಲ್ಲರೂ ಮಗದಾಗ ಬೆಳಕು ಬರೋದು ನನಗೆ ಎಲ್ಲರೂ ಮಕ್ಕಳಾಗಿ ಬೆಳಕೈತಿ ಅಂತ ಕೆಲಸವನ್ನು ನಾವು ಮಾಡ್ಯಾರು. ಉದಾಹರಣೆ ಅಂದ್ರೆ ಈಗ ಬಲ್ಬ್ ಐತಿ, ಈ ಬಲ್ಬ್ನಾಗ ಲೈಟ್ ಆಗಿದ್ದು ಬೆಳಕೈತಿ. ಅಕಸ್ಮಾತ್ ಅದ್ರಾಗ ಲೈಟ್ ಇದ್ದರೆ ಆ ಬಲ್ಬ್ಗೆ ಬೆಲೆ ಇಲ್ಲ. ನೀವು ಬಲ್ಬ್ ಇಲ್ಲ ಲೈಟ್ ಇಲ್ಲದ ಬಲ್ಬ್ ಆಗಿದ್ರಿ ಮೊದಲು. ನಿಮಗೆಲ್ಲ ಒಳಗೆ ಬೆಳಕು ಕೊಟ್ಟವ್ರು ಯಾರು? ಶಿಕ್ಷಕ. ಆ ಶಿಕ್ಷಕರ ಕಾರ್ಯ ಭಾಳ ಮಾಡ್ಕೊಂಡು ಎಷ್ಟ ಬಗಳಿರು ಆಗೋದಿಲ್ಲ. ನಾವು ಜೀವನ ಪರ್ಯಂತ ತಂದೆ ತಾಯಿ ಗುರುವಿನ ದಿನ ಎಷ್ಟು ವರ್ಷ ಸಹಿಸರು ಆಗೋದಿಲ್ಲ. ದಯಮಾಡಿ ತಮಗೆಲ್ಲ ಕೊಡ್ತೀನಿ ನಾನು. ನಿಮ್ಮ ತಂದೆ ತಾಯಿ ನಿಮಗೆ ಯಾವ್ದಾರ ಒಂದು ಸಂದರ್ಭ ಸ್ಥಿತಿ ಕೇಳಿರ್ಬೋದು, ಬಡದಿರ್ಬೋದು, ತಿರ್ಕೊಟ್ಟು ಅವ್ರು ಹುಟ್ಟಿದಾರಂತ ಹೇಳ್ಬಿಟ್ಟು ನೆನ್ಪು ಮಾಡ್ಕೋರಿ. ನಾ ಹುಟ್ಟಿದಾಗಿಂದ ನಾನು 16ನೇ ವರ್ಷ ಮಟ್ಟ 1ಕ್ಕೆ 2ಕ್ಕೆ ಮಾಡಿದವ್ರು ಯಾರು? ಸ್ವಚ್ಛ ಮಾಡಿದವ್ರು ಯಾರು? ತಾಯೇ. ಅವ್ರು ಯಾವ್ದೋ ಸಂದರ್ಭ ನೀವು ಸಿಟ್ಟಿಗೆ ಎದ್ದಿರ್ಬೋದು, ಒಟ್ಟಾರು ಮನುಷ್ಯ ಹಾಕೋಬೋದು. ನಿಮಗೂ ಹಂಗೆ ನಿಮ್ಮ ಮಕ್ಕಳು ಹೆಂಗಿರ್ತಾವ, 4 ಹಾಡಿನ ಬಂದಿರಿ ಹಂಗೆ ಹಾಕೋಬೇಡ್ರಿ. ದೇವ್ರ ಎಲ್ಲ ಅಡ್ಡಾಡಿ ಬಂದು ಹೊಡೆದಿರ್ತೀರಿ ಮತ್ತು ಅಂದ ಅವ್ರಿಗೆ ಹಾಕೋಬೇಡ್ರಿ. ಮಾತು ಮೃದುವಾಗಿರಲಿ, ಸದುವಿನಯವೇ ಸದಾಶಿವನ ಒಲಿಮೆಯ. ಎಲ್ಲರೂ ಮಾತನ ಕಡೆ ಮಗ ಆಗಲಿ, ದೇವ್ರ ಕಡೆ ಮಗ ಆದ್ರೆ ನಮಗೆ ಎಲ್ಲೂ ದೇವರು ಗುರು ದೇವ್ರನ್ನ ಮುಂದೆ ಇಡುವುದಾರ. ಯಾಕಂದ್ರೆ ನಾವು ಬೆಳಕಿನ ಕಡೆ ಮಗ ಬಂದ್ರೆ ನಮ್ಮಿಂದ ಏನು ಬೀಳ್ತದೆ? ನಮ್ಮದು ನ್ಯಾಯ ಬರ್ತದೆ. ಅಂದ್ರೆ ನಮ್ಗಿದ್ದಂಥ ಕಷ್ಟಗಳು ಮಾಯಿನ ಬೆನ್ನಕ್ಕೆ ನಾಯಿಗೆ ಬರ್ತಾವೆ. ಎಲ್ಲಿ ದೇವರ ಎಲ್ಲಿ ಗುರು ಈ ಕಡೆ ಹೊಂಟಿದ್ರೆ ನಮ್ಮ ಮುಂದೆ ಏನು ಬರ್ತೈತೆ? ನ್ಯಾಯ ಬರ್ತದೆ. ಅಂದ್ರೆ ನಿಮ್ಗೆ ಹೋಯ್ತೀನಿ ಈಗ ಅಂತ ಆ ದಿವಸ ತಾವಾದ್ರೂ ಇನ್ನೂ ಉಳಿದ ಜೀವನ ಐತಿ. ಅದು ಯಾಕಂದ್ರೆ ಹೇಳಿಲ್ಲ ಜನ ನಂಬರನ್ನ ಗ್ಯಾರಂಟಿ ನಡೀತಿರೋ ಎಷ್ಟು ಗ್ಯಾರಂಟಿ ಇಲ್ಲ. ಕೆಲವರು ನಡ್ಕೊ ಹೋಗ್ತಾರೆ, ಕೆಲವರು ಪೂರ್ಣ ಅವಧಿ ಮಾಡಿ ಹೋಗ್ತಾರೆ, ಕೆಲವರು ಏನೂ ಆಗಿರೋದಿಲ್ಲ ಪಾಪ ಬಿಟ್ಟಿರ್ತಾವೆ. ಜೀವ ಮುಗಿತೇವೆ ಅಂತ ಮನುಷ್ಯ ಅರ್ಥ ಮಾಡ್ತಿರ್ತೇವೆ. ಅವ್ರ ನೇತ್ರ ಹಂಗಿಲ್ಲ. ಅದಕ್ಕೆ ನಮ್ಮ ಜೀವನ ಇಷ್ಟ ಅಂತ ಯಾರು ಲೆಕ್ಕಿಲ್ಲ. ಇದ್ದಷ್ಟು ಜೀವನ ಮಾತ್ರ ಬಂಧು ಬಾಂಧವರ ಭಾಗ, ಆಜು ಬಾಜು ಇದ್ದವ್ರ ಭಾಗ, ಧರಿಸಿದ ಗುರುಗಳಿಗೆ ಅವರು ಶಿಷ್ಟಾಚಾರ ಮಾಡಿ ನಯಮನೆಯನ್ನು ಹೇಳಲಿಕ್ಕೆ ಇವರ ಇದು ಗುಡ್ರ ಕಟ್ಟಿ ಅಲ್ಲ, ಬುದ್ಧಿವಂತರ ಕಟ್ಟಿ. ಆ್ಯಕ್ಚುಲಿ ಮೊದಲಿನ ಊರ ಸರ ಉದರ ಕಟ್ಟಿ, ಅದು ಅಂದ ಕಡೆಗೆ ಗುಡ್ರ ಕಟ್ಟಿ ಆ್ಯಕ್ಚುಲಿ ಬುದ್ಧಿವಂತರ ಕಟ್ಟಿ. ಅದು ಶಿವ ತಾವೆಲ್ಲರಿಗೆ ತಮ್ಮ ಮಕ್ಕಳಿಗೆ ತಮ್ಮ ಆಜುಬಾಜುದವರಿಗೆ ಹೇಳಿ ಇವ್ರ ಹೆಸರು ಉಳಿಸ್ರಿ, ನಿಮ್ಮ ಹೆಸರು ನಿಮ್ಮ ಮಕ್ಕಳ ಹೇಳಾದ್ರೆ ನಿಮ್ಮ ಹೆಸರು ಉಳಿತ. ಈಗ ನೀವು ಶಿಕ್ಷಕನ ಕೊಟ್ಟಾರಂತೇಳಿ ಅವ್ರ ಹೆಸರು ಉಳಿತೀನಿ. ಈಗ ಹೌದಿಲ್ಲ, ಈಗ ಎಷ್ಟೋ ಮಂದಿ ಶಿಕ್ಷಕ ಅದಾರ ಅವ್ರ ಹೆಸರು ಅಂಥವ್ರು ಅದಾರ. ಅವರಿಗೆ ಅವ್ರು ನಮ್ಮ ಬೇಡ. ಆ ಶಿಕ್ಷಕರಿಗೆ ಇವ್ರು ಯಾರೂ ಇಲ್ಲ. ಎಲ್ಲರೂ ತಮ್ಮ ಕಾರ್ಯವನ್ನು 100ಕ್ಕೆ 100 ಪರ್ಫೆಕ್ಟ್ ಮಾಡಿದವರು. ಅಂದಲ್ಲೇ ನಿಮ್ಮ ಹೃದಯದಾಗ ಅವ್ರು ಓದ್ತಾರು. ಆ ದಿಶೆಯೊಳಗೆ ತಾವೆಲ್ಲರೂ ಕಾರ್ಯಕ್ರಮ ಆಯೋಜಿಸಿದ್ವಿ. ಅವ್ರು ಕರೆಸಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರಲ್ಲ. ನಮ್ಮ ಊರಿಗೆ, ನಮ್ಮ ಶಾಲೆಗೆ, ನಿಮಗೆ ಎಲ್ಲರಿಗೂ ಒಳ್ಳೆಯ ಹೇಳುತ್ತಾ ನನಗೇನು ಮಾತಾಡೋಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣ ಅಂತೇಳಿ ನನ್ನ 2 ಮಾತುಗಳನ್ನು